ಆಪರೇಷನ್ ಸಿಂಧೂರ ಇದು ಪಹಲ್ಗಾಮ್ ನರಮೇಧಕ್ಕೆ ತೆಗೆದುಕೊಂಡಂತ ಪ್ರತೀಕಾರ. 25 ನಿಮಿಷದಲ್ಲಿ 24 ಸ್ಟ್ರೈಕ್ ಮಾಡಿ 9 ಉಗ್ರರ ನೆಲೆಗಳನ್ನು ಭಾರತ ಉಡೀಸ್ ಮಾಡಿತ್ತು. ಜೊತೆಗೆ ಯಾವೆಲ್ಲ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ವಿ ಅನ್ನೋದಕ್ಕೆ ಸಾಕ್ಷಿ ಸಮೇತ ಮಾಹಿತಿ ಕೊಡಲಾಗಿತ್ತು. ಉಗ್ರರ ನೆಲೆಗಳನ್ನು ಭಾರತೀಯ ಸೇನೆ ಹುಡುಕಿ ಹೊಡೆದಿದ್ದು ಹೇಗೆ, ಇಂಥದ್ದೊಂದು ಪಕ್ಕಾ ರಣತಂತ್ರ ರೂಪಿಸಿದ್ಯಾರು ಅನ್ನೋ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದೆ. ಸಿಂಧೂರ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ನಿದ್ದೆಯಲ್ಲೂ ಕಾಡ್ತಾ ಇರುವ ಪದ ಅಂದ್ರೆ ಅದು ಆಪರೇಷನ್ ಸಿಂಧೂರ. ಪಹಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪ್ರತೀಕಾರ ತೀರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. 25 ನಿಮಿಷ 24 ದಾಳಿ ನಡೆಸಿ 9 ಉಗ್ರರ ನೆಲೆಗಳನ್ನ ನೆಲಸಮ ಮಾಡಿದ್ದನ್ನ ಇಡೀ ಜಗತ್ತೇ ಕಂಡಿದೆ. ಯಾವುದೇ ಮಿಸ್ಟೇಕ್ ಇಲ್ಲದೆ ಪ್ಲಾನ್ ಅನ್ನ ಭಾರತೀಯ ಸೇನೆ ಮತ್ತು ವಾಯುಸೇನೆ ಕರಗತ ಮಾಡಿದ್ವು. ಅಷ್ಟರ ಮಟ್ಟಿಗೆ ಫುಲ್ ಪ್ರೂಫ್ ಪ್ಲಾನ್ ರೆಡಿಯಾಗಿತ್ತು. ಅಷ್ಟಕ್ಕೂ ಈ ಪ್ಲಾನ್ ಅನ್ನ ರೆಡಿ ಮಾಡಿದ್ಯಾರಂದ್ರೆ ಬೇರೆ ಯಾರೂ ಅಲ್ಲ, ಭಾರತದ ಜೇಮ್ಸ್ ಬಾಂಡ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ಆಪರೇಷನ್ ಸಿಂಧೂರ್ ಬಗ್ಗೆ ಮಹತ್ವದ ಮಾಹಿತಿ ಲಭ್ಯ. ಪಾಕ್ನ ಟಾರ್ಗೆಟ್ ಸ್ಥಳಗಳನ್ನ ನಿರ್ಧರಿಸಿದ್ದೇ ಅಜಿತ್ ದೋವಲ್. ದೋವಲ್ ಮಾಡಿದ ಪ್ಲಾನ್ಗೆ ಪಾಕಿಸ್ತಾನ ಕಕ್ಕಾಬಿಕ್ಕಿಯಾಗಿತ್ತು. ಪಾಕ್ಗೆ ತಿರುಗೇಟು ನೀಡಲು ಸಮಯ ನೀಡದಂತೆ 25 ನಿಮಿಷದಲ್ಲಿ ಪಾಕಿಸ್ತಾನದ ಉಗ್ರರ ಸ್ವರ್ಗವನ್ನ ಪುಡಿ ಮಾಡಲಾಗಿತ್ತು. ಹಾಗಾದ್ರೆ ಅಜಿತ್ ದೋವಲ್ ಏನೆಲ್ಲ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ, ಹೆಚ್ಚಿನ ಟಾರ್ಗೆಟ್ ಮೂಲಕ ಒಂದೇ ಸಲ ಪಾಕ್ಗೆ ಉತ್ತರ ನೀಡೋಕೆ ಅಜಿತ್ ದೋವಲ್ ಪಕ್ಕಾ ಪ್ಲಾನ್ ರೂಪಿಸಿದ್ರು. ಅದರಂತೆ ಯಾವ್ಯಾವ ಸ್ಥಳಗಳನ್ನ ಟಾರ್ಗೆಟ್ ಮಾಡಬೇಕೆಂದು ನಿರ್ಧರಿಸಿ ಅಪ್ಗ್ರೇಡೆಡ್ ಇಂಟೆಲಿಜೆನ್ಸ್ ಮಾಹಿತಿ ಬಳಸಿ ದಾಳಿಗೆ ರಣತಂತ್ರ ಹೆಣೆದಿದ್ರು. ಅಷ್ಟೇ ಅಲ್ಲ, ಟಾರ್ಗೆಟ್ ಮಾಡಿದ್ದ ಪಾಕ್ನ ಸ್ಥಳಗಳ ಮಾಹಿತಿಯನ್ನ ಗೌಪ್ಯವಾಗಿ ಇಟ್ಟಿದ್ರು. ಉನ್ನತ ಮಟ್ಟದ ಸೀಕ್ರೆಟ್ ಕಾಪಾಡಿಕೊಳ್ಳಲು ಯಾರಿಗೂ ಮಾಹಿತಿ ನೀಡಿರಲಿಲ್ಲ. ಕೇವಲ ದಾಳಿಗೂ 2 ಗಂಟೆ ಮುಂಚಿತವಾಗಿ ಮಾತ್ರ ಸೇನಾಧಿಕಾರಿಗಳಿಗೆ ಸ್ಥಳಗಳ ಬಗ್ಗೆ ಮಾಹಿತಿ ನೀಡಿದ್ರು. ಎಲ್ಲೆಲ್ಲಿ ದಾಳಿ ನಡೆಸಬೇಕೆಂದು ಪಕ್ಕಾ ಬ್ಲೂ ಪ್ರಿಂಟ್ ಹಾಕಿ ಸೇನಾಧಿಕಾರಿಗಳಿಗೆ ಸೂಚಿಸಿದ್ರು. ಪಾಕ್ ಮೇಲೆ ಏರ್ ಸ್ಟ್ರೈಕ್ ಮಾಡೋದ್ರ ಜೊತೆಗೆ ಭಾರತದ ರಕ್ಷಣೆ ವಿಚಾರದಲ್ಲೂ ಗಮನ ಹರಿಸಿದ್ರು. ಹೀಗಾಗಿ ಅಜಿತ್ ದೋವಲ್ರ ಚಾಣಾಕ್ಷ ರಣತಂತ್ರದಿಂದ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದ್ದು ಪಾಕ್ನ ದಾಳಿಯನ್ನ ಸಮರ್ಥವಾಗಿ ಹಿಮ್ಮೆಟ್ಟಿಸಲು ಸಾಧ್ಯವಾಯಿತು. ಹೆಚ್ಚುವರಿ ಎಡಿಎಸ್ ಬಳಸಿ ಗೋಲ್ಡನ್ ಟೆಂಪಲ್ ರಕ್ಷಣೆ. ಇನ್ನು ಆಪರೇಷನ್ ಸಿಂಧೂರಕ್ಕೆ ಪ್ರತಿದಾಳಿಯಾಗಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಿತ್ತು. ಅದರಲ್ಲೂ ಧಾರ್ಮಿಕ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿತ್ತು. ಅಮೃತ್ಸರದ ಗೋಲ್ಡನ್ ಟೆಂಪಲ್ ಟಾರ್ಗೆಟ್ ಮಾಡಿ ಲಾಂಗ್ ರೇಂಜ್ ಮಿಸೈಲ್ ಬಳಸಿತ್ತು. ಆದರೆ ಮೊದಲೇ ಗೆಸ್ ಮಾಡಿದ್ದ ಭಾರತೀಯ ಸೇನೆ ಪಾಕ್ನ ಪ್ಲಾನ್ ಅನ್ನ ಫ್ಲಾಪ್ ಆಗುವಂತೆ ಮಾಡಿದ್ರು. ಗೋಲ್ಡನ್ ಟೆಂಪಲ್ಗೆ ಭಾರತೀಯ ಸೇನೆ ಹೆಚ್ಚುವರಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಳವಡಿಕೆ ಮಾಡಿ ಶತ್ರು ರಾಷ್ಟ್ರದ ಡ್ರೋನ್ ಮಿಸೈಲ್ಗಳನ್ನ ಹೊಡೆದು ಹಾಕಿ ಸ್ವರ್ಣ ಮಂದಿರವನ್ನ ಸುರಕ್ಷಿಸುವಲ್ಲಿ ಸಕ್ಸಸ್ ಆಯಿತು. ಇನ್ನು ಆಪರೇಷನ್ ಸಿಂಧೂರ ಯಶಸ್ಸು ಭಾರತದಲ್ಲಿ ಪ್ರಜ್ವಲಿಸ್ತಾ ಇದ್ರೆ, ಅತ್ತ ಗಡಿ ಪ್ರದೇಶದಲ್ಲಿನ ಗ್ರಾಮಗಳಲ್ಲಿ ಆತಂಕ ಇನ್ನೂ ಮನೆ ಮಾಡಿದೆ. ಯುದ್ಧದ ಕಾರ್ಮೋಡ ಸರಿದ ಕಾರಣ ಗ್ರಾಮಗಳತ್ತ ಮರಳುತ್ತಾ ಇರುವ ಜನರಿಗೆ ಬಾಂಬ್ಗಳು ಭಯ ಹುಟ್ಟಿಸ್ತಾ ಇವೆ. ಭಾರತ ಮತ್ತು ಪಾಕ್ ಯುದ್ಧದ ವೇಳೆ ಹಾರಿಸಿದ್ದ ಶೆಲ್ಗಳು ಸ್ಫೋಟಗೊಳ್ಳದೆ ಹಾಗೆ ಬಿದ್ದಿವೆ. ಹೀಗಾಗಿ ಸಜೀವವಾಗಿರುವ ಶೆಲ್ಗಳ ಹುಡುಕಾಟದಲ್ಲಿ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸುವ ಮೂಲಕ 80ಕ್ಕೂ ಹೆಚ್ಚು ಸ್ಫೋಟಗೊಳ್ಳದ ಶೆಲ್ಗಳನ್ನ ನಿಷ್ಕ್ರಿಯಗೊಳಿಸಿದ್ದಾರೆ. ಒಟ್ಟಾರೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಡೆದ ಆಪರೇಷನ್ ಸಿಂಧೂರ ಭಾರತಾಂಬೆಯ ಕೀರ್ತಿಯನ್ನ ವಿಶ್ವದೆಲ್ಲೆಡೆ ಹೆಚ್ಚಿಸಿದೆ. ರಾಷ್ಟ್ರದ ಭದ್ರತೆ ವಿಷಯದಲ್ಲಿ ಸರ್ಕಾರ, ಸೇನಾಪಡೆಗಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಚಂದ್ರಮೋಹನ್ ಮತ್ತು ಜಗದೀಶ್, ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.